ಇನ್ನು ನೆಕ್ಸ್ಟ್ ಡಿಸಿಸಿ ಬ್ಯಾಂಕ್ ಚುನಾವಣೆ ವಿಚಾರಕ್ಕೆ ಬರೋಣ. ನೋಡಿ, ಡಿಸಿಸಿ ಬ್ಯಾಂಕ್ ಚುನಾವಣೆ ದಿನಕ್ಕೂ ಕಾವೇರ್ತಾ ಇದೆ, ದಿನೇ ದಿನೇ ರಂಗೇರ್ತಾ ಇದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಚುನಾವಣೆ. ಈಗ ಈ ಎಲೆಕ್ಷನ್ನಲ್ಲಿ ಕತ್ತಿ ವರ್ಸಸ್ ಜಾರಕಿಹೊಳಿಯ ನಡುವೆ ನೇರ ಫೈಟ್ ಏರ್ಪಟ್ಟಿದೆ. ಯಾವ MP MLA ಎಲೆಕ್ಷನ್ಗೂ ಕಮ್ಮಿ ಇಲ್ಲ. ಹೈಜಾಕ್ ಮಾಡಿ ಕರೆತಂದ ಸದಸ್ಯರನ್ನ ಈಗ ಕತ್ತಿ ಬೆಂಬಲಿಗರು ರಕ್ಷಣೆ ಮಾಡ್ತಾ ಇದ್ದಾರೆ. PKPSನಿಂದ ಹೈಜಾಕ್ ಮಾಡಿದವರ ರಕ್ಷಣೆಗೆ ಲಾಂಗ್ ಹಿಡಿದಿದ್ದಾರೆ ಪುಂಡರು. ರಾಜಾರೋಷವಾಗಿ ಮಾರಕಾಸ್ತ್ರಗಳನ್ನು ಹಿಡಿದು ಓಡಾಡ್ತಾ ಇದ್ದಾರೆ. ವಿಶ್ವರಾಜ್ ಶುಗರ್ಸ್ ಕಟ್ಟಡದ ಸುತ್ತ ಲಾಂಗ್ ಹಿಡ್ಕೊಂಡು ಕಾವಲು ಕಾಯ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿಯಲ್ಲಿನ ಕಟ್ಟಡದಲ್ಲಿ ಕಾಯ್ತಾ ಇದ್ರು. ನೋಡಿ, ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ, ಅದು ಲಾಂಗ್ ಹಿಡ್ಕೊಂಡು ಕಾಯ್ತಾ ಇರೋದು. ಕತ್ತಿ ಸಹೋದರರ ವಿರುದ್ಧ ಈಗ ಸಾರ್ವಜನಿಕರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಲಾಂಗು ಮಚ್ಚಿಡ್ಕೊಂಡು ಓಡಾಡೋರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇವಲ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಚುನಾವಣೆ ನಾನು ಹೇಳಿದ್ನಲ್ಲ, ಯಾವ MP MLA ಚುನಾವಣೆಗೂ ಕಮ್ಮಿ ಇಲ್ಲ. ದಿನೇ ದಿನೇ ಕಾವೇರ್ತಾ ಇದೆ, ರಂಗೇರ್ತಾ ಇದೆ. ಜೊತೆಗೆ ಕತ್ತಿ ವರ್ಸಸ್ ಜಾರಕಿಹೊಳಿ ಅನ್ನುವಂಥ ನೇರ ಫೈಟ್ ಏರ್ಪಟ್ಟಿದೆ ಇಲ್ಲಿ. ಸೊ ಹಾಗಾಗಿ ತಮ್ಮ ಸದಸ್ಯರನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಕತ್ತಿ ಬೆಂಬಲಿಗರು ಕತ್ತಿ ಹಿಡ್ಕೊ ಓಡಾಡ್ತಾ ಇರೋದು. ಹೈಜಾಕ್ ಮಾಡಿ ಕರ್ಕೊಂಡು ಬಂದಿರುವಂಥ ಸದಸ್ಯರನ್ನ ಕತ್ತಿ ಬೆಂಬಲಿಗರು ರಕ್ಷಣೆ ಮಾಡ್ತಾ ಇದ್ದಾರೆ ಕತ್ತಿ ಹಿಡ್ಕೊಂಡು. ಅಲ್ಲ, ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಎಮ್ಕನ್ಮಡಿ ಕ್ಷೇತ್ರ ಹಾಗೂ ಹುಕ್ಕೇರಿ ಮತಕ್ಷೇತ್ರ ಎರಡು ವ್ಯಾಪ್ತಿದಾಗ ಬರ್ತಾವೆ. ಈ KAB ಎಲೆಕ್ಟ್ರಿಕ್ ಸೊಸೈಟಿ ವ್ಯಾಪ್ತಿದಾಗ ಬರ್ತವೆ. ಅದಕ್ಕೆ ನಮ್ಮ ಹುಕ್ಕೇರಿಯಲ್ಲಿ 70% ಮತದಾರ ಇರೋದ್ರಿಂದ ನಾವು 11 ಸೀಟು, 4 ಸೀಟ್ ಎಮ್ಕನ್ಮಡಿ ಮತಕ್ಷೇತ್ರದಿಂದ 4 ಸೀಟ್, ಅಂದರೆ 4 JDP ಬರ್ತಾವೆ. ಅದಕ್ಕೆ 4 ಸೀಟ್ ಅಲ್ಲಿ ಕೊಟ್ಟಿದ್ದು. ಈ ಅಂಡರ್ಸ್ಟ್ಯಾಂಡಿಂಗ್ದಾಗ ನಡೆದಿತ್ತು. ಈಗ ಅದನ್ನೇ ಏನ್ರದ ದಿವಂಗತ ಉಮೇಶ್ ಕತ್ತಿಯವರ ಯಾವಾಗ ನಮ್ಮ ಕ್ಷೇತ್ರ ಅಂದರೆ ನಮ್ಮ ಜನರನ್ನು ಅದನ್ನ ನಾವು ಕಳ್ಕೊಂಡು, ನಮ್ಮ ಜನರು ಕಳ್ಕೊಂಡು ಅವಾಗಿಂದ ಒಂದು ಸ್ವಲ್ಪ ಎಲ್ಲರೂ ಪ್ರಯತ್ನ ಪಡಾತಾರೆ. ಇದು ಹುಕ್ಕೇರಿ ಏನೈತೆ ಒಂದು ಹೊಡೆದು ನೋಡ್ನು ಅಂತ ಹೇಳಿ ಅದು ಯಶಸ್ಸು ಕೊಡೋಸಕ್ಕೆ ನಮ್ಮ ಮತದಾರಕ್ಕೆ ಕೊಡಂಗಿಲ್ಲ ಅಂತ ಹೇಳ್ತೇನೆ.